ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯುವರ್ ಸುನೀತಾ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ನಾನು ನನ್ನ ಮಗಳಿಗೆ ಹಾಸ್ಟೆಲ್ಗೆ ಬಿಡೋಕ್ಕೆ ಹೋಗ್ತಿದ್ದೆ. ಎಲ್ಲಿ ಅಂದರೆ ಕುಂದಾಪುರದ ಹತ್ರ ಇರೋ ಕೇರಡಿ ಅನ್ನೋ ಗ್ರಾಮದಲ್ಲಿ ಕಾಲೇಜ್ ಮತ್ತು ಹಾಸ್ಟೆಲ್. ಏನಕ್ಕೆ ಈ ವಿಡಿಯೋ ಮಾಡಿದ್ದೀನಿ ಅಂದರೆ ನೋಡಿ, ಫುಲ್ಲು ಟ್ರಾಫಿಕ್ ಇದೆ ಇಲ್ಲಿ. ಎಲ್ಲಿ ಅಂದರೆ ಸಕಲೇಶಪುರದ ಹತ್ರ ಫುಲ್ಲು 6 ಕಿಲೋಮೀಟ್ರು, ಮಿನಿಮಮ್ 4ರಿಂದ 6 ಕಿಲೋಮೀಟ್ರು ಫುಲ್ಲು ಟ್ರಾಫಿಕ್ಕು. ಒಂದು ಬಸ್ ಹೋಗ್ತಿದ್ರೆ ಇನ್ನೊಂದು ಬಸ್ ಹೋಗೋಕ್ಕಾಗ್ತಿರಲಿಲ್ಲ. ತುಂಬ ಕಷ್ಟ ಆಯಿತು. 1 ಅವರ್ 6 ಕಿಲೋಮೀಟ್ರು. ಕುಂದಾಪುರ ರೀಚ್ ಆಗೋಕ್ಕೆ ಇನ್ನೇನೋ 5 ನಿಮಿಷ ಇದೆ. 5 ನಿಮಿಷ ಇರೋದ್ರಿಂದ ಈ ವಿಡಿಯೋನ ತೆಗ್ದಿದ್ದೆ. ಬೆಳಗಿನ ವಾತಾವರಣ ಎಷ್ಟು ಚೆನ್ನಾಗಿರುತ್ತಲ್ಲ. ನೋಡಿದ್ದೆ ನನ್ನ ಮಗಳ ಹಾಸ್ಟೆಲ್ಲು. ಮಳೆ ಇರೋದ್ರಿಂದ ಬರೋ ಬಸ್ಸಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ. ಯಾಕಂದರೆ ಇವತ್ತು ಫುಲ್ಲು ಕಾಲೇಜ್ ಮಕ್ಕಳು ರಜೆ ಕೊಟ್ಟಿದ್ರಲ್ವ. ಇವತ್ತು ಎಲ್ಲ ಮಕ್ಕಳು ಒಂದೇ ದಿನ ಬಂದಿರೋದ್ರಿಂದ ಅಲ್ಲಿ ಬೆಳಗ್ಗೆ ಒಂದೇ ಬಸ್ ಬಿಟ್ಟು 7 o'clockಗೆ, ಅದರಿಂದ ಫುಲ್ ಬಸ್ ರಶ್ ಇತ್ತು. ಅದಕ್ಕೆ ಬಸ್ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನೋಡಿ ಹಾಸ್ಟೆಲ್ ಹೇಗಿದೆ. ನೋಡ್ತಿದ್ದಂಗೆ ನಾನು ವಾಪಸ್ ಹೋಗೋ ಟೈಮ್ ಬಂತು. ಸಂಜೆ 5 ಗಂಟೆಗೆ ಬಸ್ ಇತ್ತು. ವಾಪಸ್ ಮತ್ತೆ ಬರ್ತಾ ಹಾಗೆ ನೋಡಿ ಎಷ್ಟು ನದಿ, ತಂಪಾದ ನದಿ, ಸಮುದ್ರ ಸೇರಲು ಆ ಥರದಿಂದ ಹರಿದುಕೊಂಡು ಹೋಗ್ತಿದೆ. ಹರಿಯೋ ನದಿ ನೋಡೋಕೆ ಎಷ್ಟು ಸುಂದರ ಅಲ್ವಾ. ಕುಂದಾಪುರ ಮತ್ತೆ ರೀಚ್ ಆದೆ. ನಾನು ಊಟ ಮಾಡ್ಕೊಂಡು ಹೊರಗಡೆ ಬರುವಾಗ ಸುಂದರವಾದ ದೃಶ್ಯಗಳು ಕಣ್ಣಿಗೆ ಬಿತ್ತು. ಡೊಳ್ಳು ಕುಣಿತ ನೋಡಿದ್ರೆ ನಮಗೂ ಕುಣಿಬೇಕು ಅನಿಸುತ್ತೆ. ಇಲ್ಲಿ ನೋಡಿ ಗೊಂಬೆ ಆಟ ನೋಡ್ತಿದ್ರೆ ಮಕ್ಕಳಿಂದ ದೊಡ್ಡವ್ರವ್ರಿಗೂ ನೋಡಬೇಕು ಅಂತ ಅನಿಸುತ್ತೆ ಅಲ್ವಾ. ಇದು ಏನು ಮೆರವಣಿಗೆ ಅಂತ ನೋಡ್ತಾ ಇದ್ದೀರಾ? ಕುಂದಾಪುರದಲ್ಲಿ ಕುಂದಾಪುರ ಬಸ್ ಸ್ಟಾಪ್ ಆ ಕಡೆ ಒಂದು ಟೆಂಪಲ್ ಇದೆ. ಆ ಟೆಂಪಲ್ ಹತ್ರ ಗಣೇಶ ಕೂರಿಸಿದ್ರು. ಆ ಗಣೇಶ ವಿಸರ್ಜನೆ ಇವತ್ತಿತ್ತು ಅನಿಸುತ್ತೆ. ಅದ್ರದ್ದು ಮೆರವಣಿಗೆ ಮಾಡಿಕೊಂಡು ಎಲ್ಲರೂ ಡ್ಯಾನ್ಸ್ ಆಡಿಕೊಂಡು ಚೆನ್ನಾಗಿ ಈ ದೃಶ್ಯ ನೋಡಿದ್ರೆ 2 ಕಣ್ಣು ಸಾಲಲ್ಲ. ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ರು ಗೊತ್ತಾ. ನಿಮಗೆ ಅಲ್ಲಿ ನೋಡೋಕ್ಕಾಗಿಲ್ಲ. ಈ ವಿಡಿಯೋದಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದರಲ್ಲಿ ನೀವು ನೋಡ್ಬೋದು. ನೋಡಿ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ಕೊಂಡು ಹೋಗ್ತಿದ್ದಾರೆ ಅಂದರೆ, ಆ ಮಕ್ಕಳು ಡ್ಯಾನ್ಸ್ ಆಡೋದೇನು 2 ಕಣ್ಣು ಸಾಲದು ಅಲ್ವಾ. ನೋಡಿ ಚೆನ್ನಾಗಿದೆ ಅಲ್ವಾ. ನೋಡಿ ಗಣೇಶ ಎಷ್ಟು ಚೆನ್ನಾಗಿ ಅಲಂಕಾರ ಡೆಕೋರೇಷನ್ ಮಾಡಿಕೊಂಡು ಮೆರವಣಿಗೆಯಲ್ಲಿ ಮಿಂಚುತ್ತಿದ್ದಾರೆ. ನಾವು ಗಣೇಶನ ನೋಡಿಕೊಂಡು ಬಸ್ ಸ್ಟ್ಯಾಂಡ್ ಅಲ್ಲೇ ಪಕ್ಕದಲ್ಲಿರೋದ್ರಿಂದ ಬಸ್ ಸ್ಟ್ಯಾಂಡಿಗೆ ಹೋಗಬೇಕಿತ್ತು. ಬಸ್ ಸ್ಟ್ಯಾಂಡಿಗೆ ಬಂದು ಕೂತ್ಕೊಂಡೆ. 10:30ಗೆ ನನ್ನ ಬಸ್ ಇರೋದ್ರಿಂದ ವೆಯ್ಟ್ ಮಾಡ್ತಿದ್ದೆ. ನಾನು ಬೆಂಗಳೂರಿಗೆ ಬರ್ತಿಲ್ಲ, ನಮ್ಮ ಅತ್ತೆ ಮನೆಗೆ ಹಬ್ಬಕ್ಕೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಎಲ್ಲ ಡೀಟೇಲ್ಸ್ ಹಾಕ್ತೀನಿ. ಥ್ಯಾಂಕ್ ಯು.